ಮನನೊಂದು ವಿಚಾರವನ್ನ ಮುಟ್ಟಿಸಬೇಕಾಗ್ತದೆ. ಕಾರಣ ನಿಮ್ ಕಣ್ಣಾರೆ ನೋಡಿದ್ದೀರಿ, 8 ಸಲ 9 ಸಲ ಇವತ್ತು ಈ ಭಾಗದಲ್ಲಿ ಶಾಸಕರಾಗಿ ಸಂಸದರಾಗಿ ಅತ್ಯಂತ ಉನ್ನತವಾದಂತ ಪದವಿಗಳನ್ನ ಅಲಂಕರಿಸಿದ್ರು ಕೂಡ ಇವತ್ತು ಜಿಲ್ಲೆಯ ಅಭಿವೃದ್ಧಿ ಅಂತಕ್ಕಂತ ಚರ್ಚೆ ಬಂದಾಗ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸತಕ್ಕಂತ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಕ್ಕಂಥದ್ದು ಹಳೆ ಮೈಸೂರು ಪ್ರಾಂತ್ಯ ಯಾವ ರೀತಿ ಅಭಿವೃದ್ಧಿಯನ್ನ ಕಂಡಿದೆ ಆ ರೀತಿ ಕಲ್ಯಾಣ ಕರ್ನಾಟಕ ಇಲ್ಲಿವರೆಗೂ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಸ್ವತಃ ಅವ್ರ ಬಾಯಲ್ಲೇ ಹೇಳ್ತಾರೆ. ಅಂದ್ರೆ ಮತ್ತೆ ಮಾತೆತ್ತಿದ್ರೆ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ನವರು ಸಾಧನಾ ಸಮಾವೇಶ ಅಂತ ಜನರ ದುಡ್ಡಲ್ಲಿ ಸಮಾವೇಶಗಳನ್ನ ಮಾಡುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಕೆಕೆಆರ್ಡಿಬಿ ಅಂತೀರಾ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ಮೀಸಲಿಟ್ಟಿದ್ದೀವಿ ಅಂತೀರಾ. ಮೀಸಲಿಟ್ಟಿರ್ತಕ್ಕಂಥದ್ದಿರ್ಲಿ, ಕೇವಲ ನಿಮ್ಮ ಮೀಸಲಿನ ಚರ್ಚೆಗಳು ಮಾತುಗಳೇನಿದೆ ಅದು ಕೇವಲ ಕಾಗದ ಪತ್ರಗಳಿಗೆ ಮಾತ್ರ ಇವತ್ತು ನಿಮ್ಮ ಘೋಷಣೆ ಸೀಮಿತ ಆಗಿದೆ ಹೊರತುಪಡಿಸಿ ಕಲಬುರಗಿ ಜಿಲ್ಲೆಯಲ್ಲಿ ನಾವೇನ್ ಓಡಾಡಿಲ್ವಾ? ಎಲ್ಲಿ ನೋಡಿದ್ರು ಗುಂಡಿಯ ಸಂಪೂರ್ಣ ಮಯ ಆಗೋಗಿದೆ. ಇವತ್ತು ಗುಂಡಿ ಮುಚ್ಚತಕ್ಕಂಥದಕ್ಕೆ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಕಾಸಿಲ್ಲ ಅಂದಾಗ ಮತ್ತೆ ಕೆಕೆಆರ್ಡಿಬಿ 5,000 ಕೋಟಿ ರೂಪಾಯಿ ಎಲ್ಲಿಗಣ ಹೋಯ್ತು? ಪ್ರಶ್ನೆ ಮಾಡ್ಬೇಕಲ್ವಾ?